Today in this video, we'll study how to conduct Charpy and ISO test in this impact testing machine. First of all, impact testing machine alliruvanಥ various parts ಏನಿದೆ ಅದರದೊಂದು ಇಂಟ್ರೊಡಕ್ಷನ್ ನೋಡೋಣ. So this is a dial with graduated scales. ಎರಡು ಸ್ಕೇಲ್ಗಳಿದೆ, ಒಂದು ಔಟರ್ ಸ್ಕೇಲ್, ಇನ್ನೊಂದು ಇನ್ನರ್ ಸ್ಕೇಲ್. ಔಟರ್ ಸ್ಕೇಲ್ ಮ್ಯಾಕ್ಸಿಮಮ್ 300 ಜೌಲ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಇನ್ನರ್ ಸ್ಕೇಲ್ 170 ಜೌಲ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಔಟರ್ ಸ್ಕೇಲ್ ಈಸ್ ಯೂಸ್ ಫಾರ್ ಚಾರ್ಪಿ ಟೆಸ್ಟ್, ಹಾಗೆಯೇ ಇನ್ನರ್ ಸ್ಕೇಲ್ನ ಐಸೋ ಟೆಸ್ಟ್ಗೆ ಯೂಸ್ ಮಾಡ್ತೀವಿ. ಅದರ್ ದ್ಯಾನ್ ದಟ್ ದಿಸ್ ಈಸ್ ಅ ಕಾಲಮ್, ಹಾಗೆಯೇ ಬೇರಿಂಗ್ ಹೌಸಿಂಗ್ ಅಂತ ಹೇಳ್ತೀವಿ, ಲ್ಯಾಚ್ ಟ್ಯೂಬ್, ಪೆಂಡ್ಯುಲಮ್ ಶಾಫ್ಟ್, ಆ್ಯಂಡ್ ದಿಸ್ ಇಸ್ ಪೆಂಡ್ಯುಲಮ್. ದಿಸ್ ಇಸ್ ಗಾರ್ಡ್, ನಮ್ಮ ಪ್ರೊಡಕ್ಷನ್ಗೆ ಇರೋವಂಥದ್ದು. ಹಾಗೆಯೇ ದಿಸ್ ಇಸ್ ಪಾಯಿಂಟರ್, ಹಾಗೆಯೇ ಪಾಯಿಂಟರ್ ಕ್ಯಾರಿಯರ್ ಅಂತ ಹೇಳ್ತೀವಿ ಇದಕ್ಕೆ. ದಿಸ್ ಇಸ್ ಸ್ಪೆಸಿಮನ್ ಸಪೋರ್ಟ್, ಸ್ಪೆಸಿಮನ್ನ ಈ ಸಪೋರ್ಟ್ ಮೇಲೆ ಪ್ಲೇಸ್ ಮಾಡ್ತೀವಿ. ಹಾಗೆಯೇ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಾದ್ಮೇಲೆ ಆಸಿಲೇಟ್ ಆಗ್ತಿರೋಂಥ ಪೆಂಡುಲಮ್ನ ರೆಸ್ಟ್ ಕಂಡೀಷನ್ಗೆ ತರಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಬ್ರೇಕ್ ಲಿವರ್. ಬ್ರೇಕ್ ಲಿವರ್ನ ಯೂಸ್ ಮಾಡಿ ಅದನ್ನು ರೆಸ್ಟ್ ಕಂಡೀಷನ್ಗೆ ತೊಗೊಬರ್ತೀವಿ. ಓಕೆ, ಸೊ ಲ್ಯಾಚ್ ಟ್ಯೂಬ್ ಪೊಸಿಷನ್ ನೋಡ್ಬೋದು. ರೈಟ್ ನಾವು ಇಟ್ ಇಸ್ ಇನ್ 140 ಡಿಗ್ರಿ ಆ್ಯಂಗಲ್, ಆ ಆ್ಯಂಗಲಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ದಿಸ್ ಇಸ್ ಫಾರ್ ಚಾರ್ಪಿ ಸೆಟಪ್. ಐಸೋಟ್ಗಾದರೆ ಇಲ್ಲಿ 90 ಡಿಗ್ರಿ ಆ್ಯಂಗಲ್ಗೆ ಇದನ್ನು ಫಿಕ್ಸ್ ಮಾಡೋದಕ್ಕೆ ಪ್ರಾವಿಷನ್ ಇದೆ, ಅಲ್ಲಿ ಫಿಕ್ಸ್ ಮಾಡ್ಕೊತೀವಿ. ಎರಡೂ ಟೆಸ್ಟಲ್ಲೂ ಬೇರೆ ಬೇರೆದೇ ನಾವು ಸ್ಟ್ರೈಕರ್ನ ಯೂಸ್ ಮಾಡ್ತೀವಿ, ಬೇರೆ ಬೇರೆ ಸ್ಪೆಸಿಮನ್ಸ್ನ ಕೂಡ ಯೂಸ್ ಮಾಡ್ತೀವಿ. ಓಕೆ, ಸೊ ಅದನ್ನು ನಾವು ಎಕ್ಸ್ಪೆರಿಮೆಂಟ್ನ ಕಂಡಕ್ಷನ್ ಮಾಡೋಕ್ಕೆ ಶುರು ಮಾಡಿದಾಗ ವಿಲ್ ಸಿ ಇಟ್ ಇನ್ ಡೀಟೇಲ್ಸ್. ಓಕೆ, ಈಗ ನಾವು ಚಾರ್ಪಿ ಟೆಸ್ಟ್ನ ಕಂಡಕ್ಟ್ ಮಾಡೋದನ್ನ ನೋಡೋಣ. ಪಾಸ್. ಸೊ ಈಗ ನೋಡ್ತಿರೋವಂಥದ್ದು ದಿಸ್ ಇಸ್ ಆ್ಯಕ್ಚುಲಿ ಐಸೋ ಟೆಸ್ಟ್ಗೆ ಯೂಸ್ ಮಾಡುವಂಥ ಫ್ಲ್ಯಾಟ್ ಹೆಡ್ ಸ್ಟ್ರೈಕರ್. ಈ ರೀತಿ ಇದೆ ಸ್ಟ್ರೈಕರ್, ಯು ಕ್ಯಾನ್ ಸಿ. ಹಾಗೆಯೇ ಐಸೋ ಟೆಸ್ಟ್ಗೆ ಯೂಸ್ ಮಾಡುವಂಥ ಸ್ಪೆಸಿಮನ್. ಸೊ ವಿ ನಾಚ್ ಇದೆ, 2 mm ಡೀಪ್, ಹಾಗೆಯೇ 45 ಡಿಗ್ರಿ ಆ್ಯಂಗಲ್ ಇದೆ. ಸೊ ದ ಲೆಂತ್ ಆಫ್ ದ ಸ್ಪೆಸಿಮನ್ ಈಸ್ ಆ್ಯಕ್ಚುಲಿ 75 mm. ಯು ಕ್ಯಾನ್ ಮೆಜರ್ ಇಟ್ ವಿತ್ ಅ ವರ್ನಿಯರ್ ಸೆಟ್ಟಿಂಗ್ ಗೇಜ್. ಹಾಗೆಯೇ ಚಾರ್ಪಿ ಟೆಸ್ಟಿಗೆ ಬಂದರೆ ಶಾರ್ಪ್ ಹೆಡ್ಜ್ ಸ್ಟ್ರೈಕರ್ ಯೂಸ್ ಮಾಡ್ತೀವಿ ಚಾರ್ಪಿ ಟೆಸ್ಟಲ್ಲಿ, ಸೇ ಹಿಟ್. ಹಾಗೆಯೇ ಟೆಸ್ಟ್ ಸ್ಪೆಸಿಮನ್ನ ನೋಡ್ಬೋದು. ಸೊ ಟೆಸ್ಟ್ ಸ್ಪೆಸಿಮನ್ 5 mm ಡೀಪ್ವರೆಗೆ 2 mm ಬಿಡ್ತಿರುವಂಥ ಒಂದು ಗ್ರೂ ಕಟ್ ಆಗಿರುತ್ತೆ. ಸೊ ಲೆಂತ್ ಆಫ್ ದಿಸ್ ಸ್ಪೆಸಿಮನ್ ಇಸ್ 55 mm. ಸೊ ಇಲ್ಲಿ ಬಂದರೆ ದಿಸ್ ಇಸ್ ಅ ಸೆಟ್ಟಿಂಗ್ ಗೇಜ್ ಫಾರ್ ಚಾರ್ಪಿ ಟೆಸ್ಟ್. ಇದರ ಲೆಂತ್ 55 mm ಇದೆ. ಹಾಗೆ ಎಕ್ಸಾಕ್ಟ್ಲಿ ಅಟ್ ದ ಮಿಡ್ ಒಂದು 2 mm ವೈಡ್ ಇರೋವಂಥ, ಹಾಗೆಯೇ 5 mm ಡೆಪ್ತ್ ಇರುವಂಥ ಗ್ರೂನ ಕಟ್ ಮಾಡಿದ್ದೀವಿ, ನಾಚ್ ಇದೆ. ಹಾಗೆಯೇ ಸ್ಪೆಸಿಮನ್ ಸಪೋರ್ಟ್ ಮೇಲೆ ನಾವು ರೈಟ್ ಪೊಸಿಷನಲ್ಲಿ ಫಿಕ್ಸ್ ಮಾಡೋದಕ್ಕೆ ಈ ಸೆಟ್ಟಿಂಗ್ ಗೇಜ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಚಾರ್ಪಿ ಟೆಸ್ಟ್ನ ಕಂಡಕ್ಟ್ ಮಾಡಬೇಕಾದ್ರೆ ನಾವು ಔಟರ್ ಸ್ಕೇಲ್ನ ರೆಫರ್ ಮಾಡಬೇಕು. 300 ಜೌಲ್ಸ್. 300 ಜೌಲ್ಸ್ ಎನರ್ಜಿ ಇಂಪಾರ್ಟ್ ಆಗೋದು ಪೆಂಡುಲಮ್ನ 140 ಡಿಗ್ರಿ ಆ್ಯಂಗಲಿಂದ ಡ್ರಾಪ್ ಮಾಡಿದಾಗ. ಓಕೆ, ಸೊ ಪೆಂಡುಲಮ್ಮಲ್ಲಿ ನಾವು ಚಾರ್ಪಿ ಟೆಸ್ಟ್ಗೆ ಬೇಕಾದಂಥ ಸ್ಟ್ರೈಕರ್ನ ಫಿಕ್ಸ್ ಮಾಡಿದ್ವಿ, ನೀವು ಅದು ನೋಡ್ಬೋದು ಇಲ್ಲಿ. ಓಕೆ, ಸೊ ಶಾರ್ಪ್ ಎಡ್ಜ್ ಇರುವಂಥ ಒಂದು ಸ್ಟ್ರೈಕರ್ ಇದು ಚಾರ್ಪಿ ಟೆಸ್ಟ್ಗೆ ಯೂಸ್ ಮಾಡೋವಂಥದ್ದು. ಪೆಂಡುಲಮ್ನ ನಾವೀಗ ಸೇಫ್ಟಿ ಲಾಕಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಿ. ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ನಾವು ಪೆಂಡುಲಮ್ನ ಈ ಲ್ಯಾಚ್ ಟ್ಯೂಬ್ನ ಎಂಡ್ಗೆ ಲ್ಯಾಚ್ ಮಾಡಿ ರಿಲೀಸ್ ಲಿವರ್ನ ಯೂಸ್ ಮಾಡಿ ರಿಲೀಸ್ ಮಾಡಬೇಕಾಗುತ್ತೆ. ಆಗ ಪೆಂಡುಲಮ್ ಕೆಳಗಡೆ ಬಂದು ಸ್ಪೆಸಿಮನ್ನ ರಪ್ಚರ್ ಮಾಡುತ್ತೆ. ಓಕೆ, ಸೊ ಈಗ ಸ್ಪೆಸಿಮನ್ನ ಆ ಸಪೋರ್ಟಲ್ಲಿ ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೇನೆ. ಸಿಂಪ್ಲಿ ಸಪೋರ್ಟೆಡ್ ಆಗಿ ಸ್ಪೆಸಿಮನ್ನ ಪ್ಲೇಸ್ ಮಾಡಿ ಓವರ್ ದ ಸಪೋರ್ಟ್. ಅದಾದಮೇಲೆ ಈ ಸೆಟ್ಟಿಂಗ್ ಗೇಜ್ನ ಯೂಸ್ ಮಾಡಿ ಈ ಸೆಟ್ಟಿಂಗ್ ಗೇಜ್ನ ಪಾಯಿಂಟರ್ ಗ್ರೂ ಜೊತೆ ಮೀಟ್ ಆಗಬೇಕು, ಆಗ ಎಕ್ಸಾಕ್ಟ್ಲಿ ಸೆಂಟ್ರಲ್ಲಿ ಸ್ಪೆಸಿಮನ್ ಅಲೈನ್ ಆಗಿರುತ್ತೆ. ಹಾಗೆಯೇ ಇನ್ನೊಂದು ಸ್ಟ್ರೈಕರ್ ಈ ಸ್ಪೆಸಿಮನ್ನ ಸ್ಟ್ರೈಕ್ ಮಾಡೋದು ಹಿಂಬದಿಯಿಂದ. ಸೊ ನಾಚ್ ಶುಡ್ ಫೇಸ್ ಅವೇ ಫ್ರಮ್ ದ ಸ್ಟ್ರೈಕರ್, ಟುವರ್ಡ್ಸ್ ದ ಸ್ಟ್ರೈಕರ್ ಅಲ್ಲ, ಅವೇ ಫ್ರಮ್ ದ ಸ್ಟ್ರೈಕರ್. ಸ್ಟ್ರೈಕರ್ ಹಿಲ್ ಹಿಟ್ ಮಾಡುತ್ತೆ, ನಾಚ್ ಅವೇ ಫ್ರಮ್ ದ ಸ್ಟ್ರೈಕರ್ ಇದೆ, ಇದನ್ನು ನೋಡ್ಕೋಬೇಕು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಮಾಡಬೇಕಿರೋದು ಪೆಂಡುಲಮ್ನ ರಿಲೀಸ್ ಮಾಡಿ ಸ್ಪೆಸಿಮನ್ಗೆ ಟಚ್ ಮಾಡಬೇಕು. ಮೀನ್ ವೈಲ್ ಈ ಪಾಯಿಂಟರ್ ಏನಿದೆ ಅದನ್ನು ಮ್ಯಾಕ್ಸಿಮಮ್ ಜೌಲ್ಸ್ 300 ಜೌಲ್ಸ್ ಏನಿದೆ ಅಲ್ಲಿಗೆ ಅಲೈನ್ ಆಗೋ ರೀತಿ ನೋಡ್ಕೋಬೇಕು.
ಅದನ್ನು ಸೆಟ್ ಮಾಡಬೇಕಾಗತ್ತೆ ನಾವು ಮ್ಯಾನ್ಯಲಿ. ಪೆಂಡುಲಮ್ ಸ್ಪೆಸಿಮನ್ನಿಗೆ ಟಚ್ ಆಗಿದೆ. ಹಾಗೆಯೇ ಪಾಯಿಂಟರ್ 300 ಜೌಲ್ಸ್ಗೆ ಟಚ್ ಆಗಿದೆ. ಪಾಯಿಂಟರ್ ಕ್ಯಾರಿಯರ್ ಕೂಡ ಈ ಪಾಯಿಂಟರ್ಗೆ ಟಚ್ ಆಗಿರಬೇಕು. ಈ ಕಂಡೀಷನ್ನ ನೋಡಿ. ಇದು ಅಲೈನ್ ಆದಮೇಲೆ ನಾವು ಅಗೈನ್ ಈ ಪೆಂಡ್ಯುಲಮ್ನ ಸೇಫ್ಟಿ ಲಾಕಲ್ಲಿ ಫಿಟ್ ಮಾಡೋಣ. ಇಲ್ಲಿರುವಂಥ ಸೇಫ್ಟಿ ಲಾಕ್ ಏನಿದೆ ಇದರಲ್ಲಿ ಫಿಟ್ ಮಾಡಿಕೊಂಡು ಪೆಂಡ್ಯುಲಮ್ನ 140 ಡಿಗ್ರಿ ಆ್ಯಂಗಲಿಂದ ಫ್ರೀ ಡ್ರಾಪ್ ಮಾಡಿ ಎಷ್ಟು ರೀಡಿಂಗ್ ತೋರಿಸುತ್ತೆ ಅಂತ ಇನಿಷಿಯಲ್ ರೀಡಿಂಗ್ನು ನೋಡೋಣ ಫಸ್ಟು. ಓಕೆ, ಸ್ಪೆಸಿಮನ್ನ ರಿಮೂವ್ ಮಾಡ್ತಿದ್ದೀನಿ. ಸ್ಪೆಸಿಮನ್ನ ರಿಮೂವ್ ಮಾಡಿಬಿಟ್ಟು ಈಗ ಫ್ರೀಯಾಗಿ ಪೆಂಡುಲಮ್ನ ಡ್ರಾಪ್ ಮಾಡ್ತಾಯಿದ್ದೀನಿ ವಿತೌಟ್ ಪ್ಲೇಸಿಂಗ್ ಎನಿ ಸ್ಪೆಸಿಮನ್ ಓವರ್ ದ ಸಪೋರ್ಟ್. ಒಂದು ಆಸಿಲೇಷನ್ನ ತೊಗೊತೀನಿ. ಲ್ಯಾಚ್ ಟ್ಯೂಬಿಗೆ ಲ್ಯಾಚ್ ಮಾಡೋಣ. ಸೇಫ್ಟಿ ಲಾಕ್ನ ರಿಮೂವ್ ಮಾಡ್ತಾಯಿದ್ದೀನಿ. ಈಗ ರಿಲೀಸ್ ಲಿವರ್ನ ಯೂಸ್ ಮಾಡಿ ಈ ಪೆಂಡುಲಮ್ನ ಡ್ರಾಪ್ ಮಾಡ್ತೀನಿ. ಪೆಂಡುಲಮ್ನ ಫ್ರೀ ಡ್ರಾಪ್ ಮಾಡಿದ ಮೇಲೆ ಪಾಯಿಂಟರ್ ಇಲ್ಲಿ ಬಂದು ರೀಚ್ ಆಗಿದೆ. 1 ಡಿವಿಷನ್ ಇಸ್ ಈಕ್ವಲ್ ಟು 1 ಜೌಲ್ಸ್ ಪ್ರಕಾರ ಇಲ್ಲಿ 6 ಜೌಲ್ಸ್ ಇನಿಷಿಯಲ್ ರೀಡಿಂಗ್ ಆಗಿ ತೋರಿಸ್ತಿದೆ. ಓಕೆ, ಇಟ್ ವಾಸ್ ಸಪೋಸ್ ಟು ಕಮ್ 0, 6 ಜೌಲ್ಸ್ ಬರ್ತಿದೆ. ಈಗ ನಾವು ಫೈನಲ್ ರೀಡಿಂಗ್ನ ತೊಗೋಣ ಬೈ ಪ್ಲೇಸಿಂಗ್ ಅ ಸ್ಪೆಸಿಮನ್ ಓವರ್ ದ ಸಪೋರ್ಟ್. ಅದನ್ನು ಕಂಡಕ್ಟ್ ಮಾಡಬೇಕು. ಓಕೆ, ಪಾಸ್. ಟೆಸ್ಟ್ನ ಕಂಡಕ್ಟ್ ಮಾಡೋದಕ್ಕೋಸ್ಕರ ಸ್ಪೆಸಿಮನ್ನ ಸಿಂಪ್ಲಿ ಸಪೋರ್ಟೆಡಾಗಿ ಪ್ಲೇಸ್ ಮಾಡಿದ್ದೀವಿ. ಯೂಸಿಂಗ್ ಸೆಟ್ಟಿಂಗ್ ಗೇಜ್ ಸೆಟ್ ಕೂಡ ಮಾಡಿದ್ದೀವಿ. ಈಗ ಪೆಂಡುಲಮ್ನ ಲ್ಯಾಚ್ ಮಾಡೋಣ. ಅದಾದಮೇಲೆ ಸ್ಪೆಸಿಮನ್ನ ರಪ್ಚರ್ ಮಾಡೋಣ. ಬ್ರಿಂಗ್ ದಿಸ್ ಬ್ಯಾಕ್ ಟು 300 ಜೌಲ್ಸ್. ಒರಿಜಿನಲ್ 300 ಜೌಲ್ಸ್ಗೆ ತೊಗೊಬರೋಣ. ಹಾಗೆ ಸೇಫ್ಟಿ ಲಾಕಿಂದ ಮೇಲ್ಗಡೆ ಲ್ಯಾಚ್ ಟ್ಯೂಬಿಗೆ ಪೆಂಡುಲಮ್ನ ಲಾಕ್ ಮಾಡೋಣ. ಫರ್ಮಾಗಿ ಲಾಕ್ ಆಗಿದೆ. ಸೇಫ್ಟಿ ಲಾಕ್ನ ರಿಮೂವ್ ಮಾಡಬೇಕು. ಅದಾದಮೇಲೆ ಸ್ಪೆಸಿಮನ್ನ ರಪ್ಚರ್ ಮಾಡಬೇಕು. The energy, the second reading is actually 71 joules. Second reading is 71 joules. Initially ಡ್ಯೂರಿಂಗ್ ಇಟ್ಸ್ ಫ್ರೀ ಫಾಲ್ ಇಟ್ ವಾಸ್ 6 ಜೌಲ್ಸ್. ಅದು ಇನಿಷಿಯಲ್ ರೀಡಿಂಗ್ ಆಗಿ ತೊಗೊಂಡ್ವಿ. ಈಗ 71 ಜೌಲ್ಸ್ ಇದೆ. ಎನರ್ಜಿ ಅಬ್ಸಾರ್ಬ್ ಬೈ ದ ಸ್ಪೆಸಿಮನ್ ಈಸ್ ದಟ್ 6 ಜೌಲ್ ಆ್ಯಂಡ್ 71 ಜೌಲ್ಸ್ನ ಡಿಫ್ರೆನ್ಸ್ ಆಗಿರುತ್ತೆ. 65 ಜೌಲ್ಸ್ ಎನರ್ಜಿ ಅಬ್ಸಾರ್ಬ್ ಬೈ ದ ಸ್ಪೆಸಿಮನ್ ಅಂತ ಹೇಳ್ಬೋದು. ಎರಡು ಡಿಫ್ರೆನ್ಸ್ ತಗೋತಾರೆ. ದಟ್ ಡಿವೈಡ್ ಬೈ ಏರಿಯಾ ಬಿಲೋ ದ ನಾಚ್ ನಮಗೆ ಇಂಪಾಸ್ಟರ್ನ ಕೊಡುತ್ತೆ. ಓಕೆ, reading is 6 joules. The second reading is, or final reading is 71 joules. Difference is actually 65 joules. That is actually energy absorbed by the specimen during this Charpy test. Okay. This is the ISO test specimen. ಹಾಗೆಯೇ ಅದರ ಸೆಟ್ಟಿಂಗ್ ಗೇಜ್. ಈಗ ಟೆಸ್ಟ್ ಹೇಗೆ ಕಂಡಕ್ಟ್ ಮಾಡೋದಂತ ನೋಡೋಣ. ಪಾಯಿಂಟರ್ನ 300 ಜೌಲ್ಸ್ಗೆ ಸೆಟ್ ಮಾಡಿದ್ದೀನಿ. ಹಾಗೆಯೇ ಇನಿಷಿಯಲ್ ರೀಡಿಂಗ್ ವಿತೌಟ್ ಎನಿ ಸ್ಪೆಸಿಮನ್ ಆನ್ ದ ಸಪೋರ್ಟ್ ಪೆಂಡುಲಮ್ನ ಡ್ರಾಪ್ ಮಾಡಿ ವಿಲ್ ಟೇಕ್ ದ ರೀಡಿಂಗ್. ನೋಡೋಣ ಅದು ಹೇಗೆ ಬರುತ್ತೆ ಅಂತ ಹೇಳಿ. ಓಕೆ, ಐ ಡೂ ದಟ್ ನೌ. ಎಸ್, ಪರ್ಫೆಕ್ಟ್. It reads 0, exactly 0. Without any specimen on the support, the reading on the inner scale is 0.
ಇನಿಷಿಯಲ್ ರೀಡಿಂಗ್ ಈಸ್ 0. ಓಕೆ, ಸೊ ಈಗ ಸ್ಪೆಸಿಮನ್ನ ಆ ಸಪೋರ್ಟ್ ಮೇಲೆ ಪ್ಲೇಸ್ ಮಾಡಿ ಅದಾದಮೇಲೆ ಅಗೈನ್ ಫ್ರಮ್ ದ 90 ಡಿಗ್ರಿ ಆ್ಯಂಗಲ್ ನೀವು ನೋಡ್ತಿರ್ಬೋದು ಲ್ಯಾಚ್ ಟ್ಯೂಬ್ನ ಪೊಸಿಷನ್ 90 ಡಿಗ್ರಿ ಇದೆ. ಸೊ 90 ಡಿಗ್ರಿ ಆ್ಯಂಗಲಿಂದ ಪೆಂಡುಲಮ್ನ ಡ್ರಾಪ್ ಮಾಡಿದರೆ ಎನರ್ಜಿ ಸ್ಪೆಸಿಮನ್ ಮೇಲೆ ಅಪ್ಲೈ ಆಗುವಂಥದ್ದು 170 ಜೌಲ್ಸ್. ಮ್ಯಾಕ್ಸಿಮಮ್ ಎನರ್ಜಿ ವಿ ಆರ್ ಗೋಯಿಂಗ್ ಟು ಅಪ್ಲೈ ಯೂಸಿಂಗ್ ದಟ್ ಪೆಂಡುಲಮ್ ಈಸ್ 170 ಜೌಲ್ಸ್ ಆಗುತ್ತೆ. ಅದರಲ್ಲಿ ಸ್ಪೆಸಿಮನ್ ಎಷ್ಟು ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಇನ್ ಆರ್ಡರ್ ಟು ರ್ಯಾಪ್ಚರ್ ಅದನ್ನು ನೋಡೋಣ. ಓಕೆ, ಸೊ ಸ್ಪೆಸಿಮನ್ನಲ್ಲಿ ನೀವು ನೋಡಿರ್ಬೋದು ಕೂಡ, ಇದು ವಿ ನಾಚ್ ಇರುವಂಥದ್ದು. ಟೋಟಲ್ ಸ್ಪೆಸಿಮನ್ ಲೆಂತ್ 75 mm ಇದೆ. ಹಾಗೆಯೇ ಈ ಎಂಡಿಂದ ಈ ಗ್ರೂ ಇರುವಂಥ ಜಾಗಕ್ಕೆ ಇರುವಂಥ ಲೆಂತ್ 28 mm ಇರುತ್ತೆ. ಹಾಗೆ ದಿಸ್ ಇಸ್ 45 ಡಿಗ್ರಿ ಆ್ಯಂಗಲ್ ವಿ ನಾಚ್, 2 mm ಡೀಪ್ ಇದೆ. ಓಕೆ, ಸೊ ನೋಡೋಣ ಹೇಗೆ ಸೆಟ್ ಮಾಡೋದು, ಹಾಗೆ ರೀಡಿಂಗ್ ಸೆಕೆಂಡ್ ರೀಡಿಂಗ್ ಏನು ಬರುತ್ತೆ ಅಂತ ನೋಡೋಣ. ಓಕೆ, ಪಾಸ್ ಮಾಡಿ. ಸ್ಪೆಸಿಮನ್ನ ಸಪೋರ್ಟ್ ಮೇಲೆ ಸೆಟ್ ಮಾಡೋದಕ್ಕಿಂತ ಮುಂಚೆ ಪೆಂಡುಲಮ್ನ ಈ ಸೇಫ್ಟಿ ಲಾಕಲ್ಲಿ ಲಾಕ್ ಮಾಡಿ. ಓಕೆ, ಸೊ ಐಲ್ ಡೂ ದ್ಯಾಟ್. ಐಸೋಡ್ ಟೆಸ್ಟಲ್ಲಿ ನಾವು ಇದನ್ನು ಕ್ಯಾಂಟಿಲಿವರ್ ಬೀಮ್ ಥರ ಪ್ಲೇಸ್ ಮಾಡ್ತೀವಿ. ಸೊ ದ ನಾಚ್ ಶುಡ್ ಫೇಸ್ ಟುವರ್ಡ್ಸ್ ದ ಸ್ಟ್ರೈಕರ್. ಇಲ್ಲಿ ಸ್ಟ್ರೈಕರ್ ಪೆಂಡುಲಮಲ್ಲಿ ಇದೆಯಲ್ಲ ಅದಕ್ಕೆ ಆಪೋಸಿಟ್ಟಾಗಿ ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡ್ತಿದ್ದೀನಿ. ಹಾಗೆ ಯಾವ ಹೈಟಲ್ಲಿ ಸೆಟ್ ಮಾಡಬೇಕು ಅಂದರೆ ಅದಕ್ಕೆ ನಾವು ಸೆಟ್ಟಿಂಗ್ ಗೇಜ್ನ ಯೂಸ್ ಮಾಡ್ಕೋಬೇಕು. ಸೆಟ್ಟಿಂಗ್ ಗೇಜ್ನ ಯೂಸ್ ಮಾಡಿ ಪ್ರಾಪರ್ ಹೈಟಲ್ಲಿ ನಾಚ್ ಬರೋ ರೀತಿ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಅಲನ್ ಕೀ ಯೂಸ್ ಮಾಡಿ ನಾವು ಇದನ್ನು ಟೈಟ್ ಮಾಡೋಣ. ಸೊ ಅಲನ್ ಕೀನ ಯೂಸ್ ಮಾಡಿ ಲೆಟ್ಸ್ ಟೈಟನ್ ದಿಸ್. ಜೆಂಟಲಾಗಿ ಟೈಟ್ ಮಾಡಿ. ಓಕೆ, ನೌ ದಿಸ್ ಇಸ್ ಫಾರ್ಮ್. ಸ್ಪೆಸಿಮನ್ ಫಿಟ್ ಆಗಿದೆ. ಸೊ ಪೆಂಡುಲಮ್ ಸ್ಟ್ರೈಕರ್ ಕೂಡ ನೋಡ್ಬೋದು, ಫ್ಲ್ಯಾಟ್ ಎಡ್ಜ್ ಸ್ಟ್ರೈಕರ್ ಐಸೋ ಟೆಸ್ಟ್ಗೆ ಯೂಸ್ ಮಾಡೋದು. ಲ್ಯಾಚ್ ಟ್ಯೂಬ್ಗೆ ಲ್ಯಾಚ್ ಕೂಡ ಮಾಡ್ತಾ ಇದ್ದೀನಿ ಮೀನ್ ವೈಲ್. ಲ್ಯಾಚ್ ಟ್ಯೂಬ್ 90 ಡಿಗ್ರಿ ಪೊಸಿಷನ್ಗೆ ಲ್ಯಾಚ್ ಟ್ಯೂಬ್ ಇದೆ. ಹಾಗೆಯೇ ಪೆಂಡುಲಮ್ನ ಲ್ಯಾಚ್ ಟ್ಯೂಬ್ಗೆ ಲ್ಯಾಚ್ ಮಾಡಿದ್ದೀನಿ. ಸ್ಟ್ರೈಕರ್ನ ನೋಡ್ಬೋದು, ಫ್ಲ್ಯಾಟ್ ಹೆಡ್ ಸ್ಟ್ರೈಕರ್. ಈಗ ಇದನ್ನು ಪೊಸಿಷನಿಂದ ತೆಗೆಯೋಣ, ಸೇಫ್ಟಿ ಲಾಕ್ನ ತೆಗೆಯೋಣ. ಹಾಗೆ ಪೆಂಡುಲಮ್ನ ರಿಲೀಸ್ ಮಾಡಿದರೆ ಸ್ಪೆಸಿಮನ್ ರಪ್ಚರ್ ಆಗುತ್ತೆ. 300 ಮ್ಯಾಕ್ಸಿಮಮ್ ಜೌಲ್ಸಿಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಸಾರಿ, ಇದು 170 ಜೌಲ್ಸ್ ಅಲ್ವಾ, 90 ಡಿಗ್ರಿ ಇರೋದ್ರಿಂದ 170 ಜೌಲ್ಸ್ ಇಂಪಾರ್ಟ್ ಆಗುತ್ತೆ. ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಲಿವರ್ನ ರಿಲೀಸ್ ಮಾಡೋಣ. read it from inner scale. So 89 joules final reading ಆಗಿದೆ. So initial reading is 0, final reading is 89 joules. So 0 ಮತ್ತು 89 ಡಿಫ್ರೆನ್ಸ್ 89 ಆಗುತ್ತೆ. ಎನರ್ಜಿ ಅಬ್ಸಾರ್ಬ್ಡ್ ಬೈ ದ ಸ್ಪೆಸಿಮನ್ ಇಸ್ 89 joules ಅಂತ ತಗೋಬೋದು. ಹಾಗೆ ಸೊ ದಟ್ 89 ಡಿವೈಡ್ ಬೈ ಏರಿಯಾ ಬಿಲೋ ದ ನಾಚ್, ಆ ಏರಿಯಾನ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಇಂಪ್ಯಾಕ್ಟ್ ಸ್ಟ್ರೆಂತ್ ಸಿಗುತ್ತೆ ಇನ್ ಜೌಲ್ಸ್ ಪರ್ millimeter square. Okay, this is how we are going to conduct ISOD and CHARPY test in this impact testing machine. Okay, thank you.